ಫ್ರೆಂಡ್ಸ್, ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋ ಅಥವಾ ಬೆಂಗಳೂರಿನಲ್ಲಿ ನಡೀತಿರುವಂಥ ಫ್ಲವರ್ ಶೋನಲ್ಲಿ ಮುಖ್ಯವಾದ ಆಕರ್ಷಣೆ ಅಂದರೆ ಅದು ನಮ್ಮ ಗ್ಲಾಸ್ ಹೌಸ್ ಅಥವಾ ಗಾಜಿನ ಮನೆಯಲ್ಲಿ ನಡೀತಿರ್ತಕ್ಕಂಥ ಒಂದು ಮುಖ್ಯವಾದ ಆಕರ್ಷಣೆ ಅಂತ ಹೇಳ್ಬೋದು. ಗಾಜಿನ ಮನೆಯಲ್ಲಿ ಪ್ರತಿ ವರ್ಷವೂ ಒಂದೊಂದು ಅಲಂಕಾರವನ್ನು ಮಾಡಿಕೊಂಡು ಹೂವಿನಿಂದ ಆ ಒಂದು ಗಾಜಿನ ಮನೆಯನ್ನು ಅಲಂಕಾರ ಮಾಡಿದ್ದಾರೆ. ಹೋದ ವರ್ಷ ವಾಲ್ಮೀಕಿ ಮತ್ತು ರಾಮಾಯಣದ ಬಗ್ಗೆ ಅಲಂಕಾರವನ್ನು ಮಾಡಿದರು. ಅದಕ್ಕೆ ಹಿಂದಿನ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಲಂಕಾರವನ್ನು ಮಾಡಿದರು ಮತ್ತು ವಿಧಾನಸೌಧದ ಬಗ್ಗೆ ಅಲಂಕಾರವನ್ನು ಮಾಡಿದರು. ಈ ವರ್ಷ ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಹುಟ್ಟು ಮತ್ತು ಸಾವು ಮತ್ತು ಅವರ ಒಂದು ಮನೆಯ ವಾಸ ಮತ್ತು ಅವರ ಜೀವನದ ಕತೆ, ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕತೆ, ಹೀಗೆ ಅನೇಕ ಒಂದು ಕಥೆಗಳನ್ನು ನಾವು ಒಂದು ಪೋಸ್ಟರ್ ಮೂಲಕ, ಪ್ರತಿಮೆಯ ಮೂಲಕ ಹಾಗೂ ಹೂವಿನ ಅಲಂಕಾರದೊಂದಿಗೆ ನಾವು ನೋಡ್ಬೋದು. ಈ ಗ್ಲಾಸ್ ಹೌಸ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಪ್ರತಿಮೆಯನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಮತ್ತು ಅನೇಕ ರೀತಿಯ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಈ ಗಾಜಿನ ಮನೆಗೆ ಸುಮಾರು 5 ಲಕ್ಷ ಹೂಗಳನ್ನು ಬಳಸಿ ಆ ಗಾಜಿನ ಮನೆ ಸುಂದರವಾಗಿ ಅಲಂಕಾರಿಕವಾಗಿ ಕಾಣಬೇಕು ಅಂತ 5 ಲಕ್ಷ ಹೂಗಳನ್ನು ಬಳಸಿದ್ದಾರೆ. ಸೊ ಲಾಲ್ಬಾಗ್ ಫ್ಲವರ್ ಶೋಗೆ ಬರೋರು ಪ್ರತಿಯೊಬ್ಬರು ಮೇನ್ ಬರೋದೇ ಗಾಜಿನ ಮನೆ ನೋಡೋಕ್ಕೆ. ಗ್ಲಾಸ್ ಹೌಸಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಅಲಂಕಾರಿಕ ಶೋ ಅಥವಾ ಈ ವರ್ಷದ ಒಂದು ಥೀಮ್ ಏನು ಅಂತ ನೋಡೋಕ್ಕೆ ಬರ್ತಾರೆ. ಅದು ಈ ವರ್ಷದಲ್ಲಿ ನಾನು ಹೇಳ್ದಂಗೆ ಮಹಿಳೆಯರ ಕುರಿತಾದ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ವನಿತೆಯರ ಬಗ್ಗೆ ಒಂದು ಸಾಕ್ಷ್ಯವನ್ನು ನಾವು ನೋಡ್ಬೋದು. ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಚೆನ್ನಭೈರಾದೇವಿ, ಅಬ್ಬಕ್ಕಾದೇವಿ, ಕೆಳದಿ ಚೆನ್ನಮ್ಮ, ಹೀಗೆ ಅನೇಕ ವೀರ ಮಹಿಳೆಯರ ಬಗ್ಗೆ ಇತಿಹಾಸವನ್ನು ತಿಳಿಸಿಕೊಡುವುದರ ಜೊತೆಗೆ ಅವರ ಪ್ರತಿಮೆ ಅಂದರೆ ಅವ್ರು ಯಾವ ಥರ ಇದ್ದರು ಆ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸಿ ಆ ಪ್ರತಿಮೆಯ ಜೊತೆಗೆ ಅವರ ಕಥೆಗಳನ್ನು ಹೇಳುವುದರ ಮೂಲಕ ಮತ್ತು ಅದರ ಜೊತೆಗೆ ಹೂವುಗಳಿಂದ ಅಲಂಕಾರ ಮಾಡಿರುವುದು, ಆ ಪ್ರತಿಮೆಗಳಿಗೆ ಮತ್ತು ಆ ಪ್ರತಿಮೆಯ ಸುತ್ತಮುತ್ತ ಹೂಗಳಿಂದ ಕಾಣಿಸ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ತೋಟಗಾರಿಕಾ ಇಲಾಖೆಯವರು. ಈ ಗಾಜಿನ ಮನೆ ಅಟ್ರಾಕ್ಷನ್ನೇ ಈ ಲಾಲ್ಬಾಗ್ನ ಮುಖ್ಯ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಈ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಕೇವಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆಯರ ಕಥೆಯನ್ನು ಹೇಳದೆ ಅನೇಕ ಜನರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಅಂದರೆ ಕರ್ನಾಟಕದ ಬೆಳಗಾವಿ ಅಥವಾ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲವು ನಾಯಕರ ಕಥೆಗಳನ್ನು ಕೂಡ ಹೇಳಿದ್ದಾರೆ. ಹಲವು ನಾಯಕರ ಕಥೆಗಳನ್ನು ಕೂಡ ನಾವು ನೋಡ್ಬೋದು ಅಂತ ಹೇಳ್ಬೋದು. ಅವರ ಪ್ರತಿಮೆಯಿಂದ ಅವರ ಹೆಸರು ಮತ್ತು ಆ ಪ್ರತಿಮೆಗೆ ತಕ್ಕಂತೆ ಅಲಂಕಾರವನ್ನು ನಾವು ಕೂಡ ಕಾಣ್ಬೋದು. ಹಾಗಾಗಿ ಫ್ರೆಂಡ್ಸ್, ಈ ಗ್ಲಾಸ್ ಹೌಸೇ ಲಾಲ್ಬಾಗ್ನ ಮುಖ್ಯ ಆಕರ್ಷಣೆ ಅಂತ ಹೇಳ್ಬೋದು. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ, ಇನ್ನು ಕೇವಲ ಇನ್ನೊಂದು 2 ದಿವಸ ಇದೆ. ಹಾಗಾಗಿ ಫ್ಲವರ್ ಶೋನ ನೋಡಿಕೊಂಡು ಬನ್ನಿ, ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.